ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಹೊಸ ರೆಸಿಪಿಯನ್ನು ತೋರಿಸಲು ಇಷ್ಟಪಡುತ್ತೇನೆ. ಇದು ಯಾವುದೆಂದರೆ ದಾಸವಾಳ. ದಾಸವಾಳ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ದೇವರಿಗೆ ಇಡುತ್ತಾರೆ. ಆದ್ದರಿಂದ ಇದರಲ್ಲಿ ಯಾವುದಾದರೂ ಒಂದು ರೆಸಿಪಿ ಮಾಡಬಹುದಾ ಎಂದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ದಾಸವಾಳದಲ್ಲಿ ನಾನು ಇವತ್ತು ನಿಮಗೆ ಒಂದು ಪಾನಕ ಮಾಡಿ ತೋರಿಸಿಕೊಡುತ್ತೇನೆ. ಈ ಪಾನಕಕ್ಕೆ ಯಾವುದೆಲ್ಲ ಸಾಮಗ್ರಿಗಳು ಬೇಕು ಎಂದು ತೋರಿಸಿಕೊಡುತ್ತೇನೆ, ಬನ್ನಿ. ಇದಕ್ಕೆ ಒಂದು 10-15 ದಾಸವಾಳದ ಹೂ ಬೇಕು. ಮತ್ತು 1 ಚಮಚ ಏಲಕ್ಕಿ, ಇಷ್ಟು ಗಾತ್ರದ ಬೆಲ್ಲ, 2 ಚಮಚ ಕಾಳು ಮೆಣಸಿನ ಕಾಳು, ಅರ್ಧ ನಿಂಬೆಹಣ್ಣಿನ ಅರ್ಧ ಅಥವಾ 1 ಸಹ ಆಗುತ್ತದೆ, ಜ್ಯೂಸ್ ತೆಗೆದು ಇಟ್ಟುಕೊಳ್ಳಬೇಕು. ಮತ್ತು ಅರ್ಧ ಚಮಚ ಇದರಲ್ಲಿ ಉಪ್ಪು ಹಾಕಿಕೊಳ್ಳಿ. ಇನ್ನು ಮಾಡುವುದು ಹೇಗೆ ಎಂದು ನಿಮಗೆ ತೋರಿಸಿಕೊಡುತ್ತೇನೆ. ಈಗ ದಾಸವಾಳದ ಪಾನಕ ರೆಡಿಯಾಯಿತು ನೋಡಿ ಸ್ನೇಹಿತರೆ. ಇದನ್ನು ನಿಮ್ಮ ಮನೆಯಲ್ಲಿ ದಾಸವಾಳ ಇದ್ದರೆ ಯಾವಾಗಲೂ ಮಾಡಿಕೊಂಡು ಕುಡಿಯಬಹುದು. ಏನೂ ತೊಂದರೆ ಇಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ಕಿನ್ನಿಗೆ, ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದು ಇದು ನಿಮಗೆ ಇಷ್ಟವಾದರೆ ನನಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ. ಗ್ಯಾಸಿನ ಮೇಲೆ 1 ಲೀಟರ್ ಆಗುವಷ್ಟು ನೀರನ್ನು ಇಟ್ಟು ಹದವಾಗಿ ಕುದಿಸಿಕೊಳ್ಳಿ. ಮತ್ತು ಈ ದಾಸವಾಳದ ಎಲೆ ಉಂಟಲ್ಲ, ಒಂದು 15-20 ಇದ್ದರೂ ಆಗುತ್ತದೆ ಫ್ರೆಂಡ್ಸ್. ಹಾಕಿದಷ್ಟು ಚೆನ್ನಾಗಿರುತ್ತದೆ. ನಾನೊಂದು 15 ಹಾಕಿಕೊಂಡಿದ್ದೇನೆ. ಇದನ್ನು ಈಗ ಈ ಬಿಸಿ ನೀರಿಗೆ ಹಾಕಿ ಈಗ ಹದವಾಗಿ ಕುದಿಯುತ್ತಿದೆ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಬೆಲ್ಲವನ್ನು ಸೇರಿಸಿ. ಮತ್ತು ಏಲಕ್ಕಿ, ಕಾಳು ಮೆಣಸಿನ ಕಾಳನ್ನು ಪುಡಿ ಮಾಡಿಕೊಂಡು ಬರಬೇಕು. ಪುಡಿ ಮಾಡಿಕೊಂಡು ಇಟ್ಟದ್ದನ್ನು ಇದಕ್ಕೆ ಸೇರಿಸಿ. ಈಗ ಕುದಿಯುತ್ತಾ ಇದೆ. ದಾಸವಾಳದ ಕಲರ್ ಚೇಂಜ್ ಆಯಿತು ಫ್ರೆಂಡ್ಸ್. ಈಗ ಏನು ಮಾಡಬೇಕೆಂದರೆ, ಒಂದು ಕುದಿ ಬಂದ ಕೂಡಲೇ ಉಪ್ಪು ತೆಗೆದುಕೊಂಡಿದ್ದೇವಲ್ಲ ಅದನ್ನು ಹಾಕಿಬಿಡಿ. ಮತ್ತು ಗ್ಯಾಸ್ ಆಫ್ ಮಾಡಬಹುದು. 1 ನಿಮಿಷ ಕುದಿಸಿದರೂ ತೊಂದರೆ ಇಲ್ಲ. ಇದು ಹಿಮೋಗ್ಲೋಬಿನ್ ಕಮ್ಮಿ ಆದವರಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ. ಮತ್ತು ಶುಗರ್ ಇದ್ದವರು ಕೂಡ ಇದನ್ನು ತೆಗೆದುಕೊಳ್ಳಬಹುದು. ಆದರೆ ಬೆಲ್ಲ ಹಾಕಬೇಡಿ, ಸಕ್ಕರೆ ಹಾಕಬೇಡಿ. ನಿಮಗೆ ಡಾಕ್ಟ್ರು ಬೆಲ್ಲ ಹೇಳಿದ್ದರೆ ಹಾಕಿಕೊಳ್ಳಬಹುದು. ಇಲ್ಲದಿದ್ದರೆ ಹಾಗೆ ಇದನ್ನು ಸೋಸಿ ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿಟ್ಟು ಸಹ ಕುಡಿಯಬಹುದು, ಹಾಗೆ ಸಹ ಕುಡಿಯಬಹುದು. ಈಗ ಎಲ್ಲ ಕುದ್ದು ಎಲೆಯ ಬಣ್ಣ ಚೇಂಜ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಈಗ ದಾಸವಾಳದ ಪಾನಕ ಇಲ್ಲ ಜ್ಯೂಸ್ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಇದಕ್ಕೆ ಏನು ಮಾಡಬೇಕೆಂದರೆ ನೋಡಿ, ಎಲ್ಲ ಈ ಥರ ಬಿಳಿ ಬಂದಿದೆ, ಹಾಗೆ ಬರಬೇಕು. ಬೆಲ್ಲ ಸಹ ಎಲ್ಲ ಕಲಡಿ. ನಿಮಗೆ ಬೇಕಾದಷ್ಟು ಬೆಲ್ಲ ಹಾಕಿಕೊಳ್ಳಿ, ಬೇಡದಿದ್ದರೆ ಬೇಡ. ಕಾಳು ಮೆಣಸು, ಏಲಕ್ಕಿ, ಉಪ್ಪು ಎಲ್ಲ ಹಾಕಿ ಒಳ್ಳೆ ಪರಿಮಳ ನೋಡಿ ಫ್ರೆಂಡ್ಸ್. ಈಗ ನಿಂಬೆಹಣ್ಣು ಹಾಕಿದರೆ ಕಲರ್ ಚೇಂಜ್ ಬರುತ್ತದೆ, ಅದಕ್ಕೆ ನಿಂಬೆಹಣ್ಣು ಹಾಕೋದು. ಮತ್ತು ಹುಳಿಗೆ ಸಹ ಆಗುತ್ತದೆ ಎಂದು ನಿಂಬೆಹಣ್ಣು ಹಾಕೋದು. ಒಂದು ಅರ್ಧ, ಅಥವಾ ದೊಡ್ಡದಾದರೆ ಅರ್ಧ, ಚಿಕ್ಕದಾದರೆ 1 ಹಾಕಿಕೊಳ್ಳಿ ನೋಡಿ ಫ್ರೆಂಡ್ಸ್. ನೋಡಿ, ರೆಡ್ ಕಲರ್ ಆಯ್ತು. ಈಗ ಕಲರ್ ಚೇಂಜ್ ಆಯ್ತು ನೋಡಿ. ತಣ್ಣಗಾದ ಮೇಲೆ ಹಾಕಿ, ಬಿಸಿ ಇರುವಾಗ ಹಾಕಬೇಡಿ, ತಣ್ಣಗಾದ ಮೇಲೆ ಹಾಕಿ. ಇದು ಹಿಮೋಗ್ಲೋಬಿನ್ಗೆ ತುಂಬ ಒಳ್ಳೆಯದು. ಇದನ್ನು ಡೈಲಿ ಸಹ ತಗೊಳ್ಬೋದು, ಏನು ತೊಂದರೆ ಇಲ್ಲ.
ಕೂದಲಿಗೆ ಸಹ ಒಳ್ಳೆಯದು. ಈಗ ಇದನ್ನು ಸೋಸುವ. ಈಗ ದಾಸವಾಳದ ಪಾನಕ ರೆಡಿ ಆಯಿತು ಫ್ರೆಂಡ್ಸ್. ಇದು ಹಿಮೋಗ್ಲೋಬಿನ್ಗೆ, ಕೂದಲಿಗೆ, ಫೇಸಿಗೆ ಎಲ್ಲ ತುಂಬ ಒಳ್ಳೆಯದು. ಇದನ್ನು ದಿನ ನೀವು ದಾಸವಾಳ ನಿಮ್ಮ ಮನೆಯಲ್ಲಿ ಇದ್ದರೆ ಕುಡಿಯುತ್ತಾ ಬರಬಹುದು. ಕಾಳು ಮೆಣಸು ಜಾಸ್ತಿ ಅಂತಾದರೆ ಅರ್ಧ ಚಮಚ ಕಡಿಮೆ ಹಾಕಿಕೊಳ್ಳಿ. ಇದು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.